ನಮಸ್ತೆ. 13/2/2024 ಮಂಗಳವಾರ, ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತು ಚತುರ್ಥಿ ಅಂದರೆ 4ನೇ ತಿಥಿ ಇದೆ. ಮಧ್ಯಾಹ್ನ 2:42 11 ಈ ನಂತರ ಪಂಚಮಿ ಬರುತ್ತದೆ, ಅಂದರೆ 5ನೇ ತಿಥಿ ಬರುತ್ತದೆ. ಇವತ್ತಿನ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ. 12:35 ಮಧ್ಯಾಹ್ನದವರೆಗೂ ಉತ್ತರ ಭಾದ್ರಪದ ನಕ್ಷತ್ರ. ಆನಂತರ ರೇವತಿ. ನಾವು ಹೇಳಿದಂತೆ 2:42 ಮೇಲೆ ಪಂಚಮಿ ಬರೋದರಿಂದ ಆ ಸಮಯ ಶುಭ ಸಮಯವಾಗಿದೆ. ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ. ಇದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗಿದೆ. ಆದರೂ ಆಮೇಲೆ ಬರುವಂಥ ರೇವತಿ ನಕ್ಷತ್ರ ಕಾರ್ಯಸಿದ್ಧಿ ಮತ್ತು ಕಲ್ಯಾಣ ಯೋಗವನ್ನು ಕೊಡುತ್ತದೆ. ಬೆಳಗ್ಗೆ ಎಲ್ಲ ಪೂಜೆ ಮಾಡಬಹುದು. ಮಧ್ಯಾಹ್ನದ ನಂತರ ಪಂಚಮಿಯು ರೇವತಿ ನಕ್ಷತ್ರವು ಕೂಡಿ ಶುಭ ದಿನವಾಗಿದೆ. ಇವತ್ತು ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಇವತ್ತು ಖಂಡಿತವಾಗಿಯೂ ಅಡ್ಡಿ ಇಲ್ಲ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 6:43 ನಕ್ಷತ್ರ ಪಾದಗಳನ್ನ ನೋಡಿದ್ರೆ ಇವತ್ತಿನ ನಕ್ಷತ್ರ 6:43 AM ರಿಂದ 7:08 ಉತ್ತರ ಭಾದ್ರಪದ ನಕ್ಷತ್ರ 3ನೇ ಪಾದ. 2ನೇ ಪಾದ 1ನೇ ಪಾದ ಅಲ್ಲ, ಹಿಂದಿನ ದಿನಾನೇ ಹೋಯಿತು, ಅಂದರೆ ನನ್ನೆಗೆ ಹೋಯಿತು. ಆದ್ದರಿಂದ ಇವತ್ತು ಉತ್ತರ ಭಾದ್ರಪದ ಅಥವಾ ಉತ್ತರಟಾದಿ ನಕ್ಷತ್ರ ಅಂತಂತೀವಿ. 3ನೇ ಪಾದವಿದೆ 7:08 ಆನಂತರ ಮಧ್ಯಾಹ್ನ 12:35 ಉತ್ತರ ಭಾದ್ರ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಉತ್ತರಟಾದಿ ಉತ್ತರ ಭಾದ್ರ ನಕ್ಷತ್ರ ಮುಗಿದೋಯ್ತು. ಅಲ್ಲಿಂದ ರೇವತಿ ನಕ್ಷತ್ರ 1ನೇ ಪಾದ ಪ್ರಾರಂಭವಾಗಿ ಸಂಜೆ 6:04 ಇರುತ್ತದೆ. ಆನಂತರ ರಾತ್ರಿ 11:35 ರೇವತಿ ನಕ್ಷತ್ರ 2ನೇ ಪಾದ. ಆನಂತರ ಬೆಳಗಿನ ಜಾವ ಅಂದರೆ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 5:08 ರೇವತಿ ನಕ್ಷತ್ರ 3ನೇ ಪಾದ. ಆನಂತರ ರೇವತಿ ನಕ್ಷತ್ರ 4ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ. ಇವತ್ತು ದಿನಪೂರ್ತಿ ಮೀನರಾಶಿನೇ ನಡೀತಾ ಇದೆ. ಇವತ್ತು ದಿನಪೂರ್ತಿ ಮೀನರಾಶಿ ಇರೋದರಿಂದಲೂ ಶುಭಯೋಗವಾಗಿ ಇರುವ ಕಾರಣದಿಂದಲೂ ಇವತ್ತಿನ ದಿನವನ್ನು ಶುಭ ದಿನ ಅಂತ ನಾವು ಲೆಕ್ಕಕ್ಕೆ ತಗೋಬೋದು. ಆದರೂ ನಾವು ಎಂದಿನಂತೆ ಹೇಳುವ ಕೆಲವು ತಿಥಿಗಳಲ್ಲಿ ಅಶುಭವಾಗಿರುತ್ತದೆ. ಚತುರ್ಥಿ ತಿಥಿ ಪೂಜಾ ಕಾರ್ಯಗಳಿಗೆ ಉತ್ತಮ. ಈ ರೀತಿ ಚತುರ್ಥಿ ಮುಗಿದ ನಂತರ ಬರುವ ಪಂಚಮಿ ತಿಥಿ ಶುಭವಾಗಿದೆ. ಅದನ್ನೇ ನಾವು ಅಂದಿವಿ. ಮಧ್ಯಾಹ್ನ 2:41 ಮೇಲೆ ಶುಭಕರವಾಗಿದೆ. ಇವತ್ತು ಎಲ್ಲ ಕಾರ್ಯಗಳಿಗೂ ಬೆಳಗ್ಗೆ ಎಮರ್ಜೆನ್ಸಿಗೆ ಮಾತ್ರ ಮಾಡ್ಕೋಬೋದು. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇದರಲ್ಲಿ 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡಿಕೊಳ್ಳೋಣ. 100% ಕೆಟ್ಟೋದು ಅಂತಂದಾಗ ಸಾಮಾನ್ಯವಾಗಿ ನಾವು ಯಾವತ್ತೂ ನೋಡುವಂತೆ ಯಮಕಂಡ ಕಾಲ, ಗುಳಿಕೆ ಕಾಲ ಇಂಥದ್ದೆಲ್ಲ ನೋಡುತ್ತೀವಿ. ಇದರಲ್ಲಿ ಗುಳಿಕೆ ಕಾಲ ಶುಭ, ಯಮಕಂಡ ಕಾಲ ಅಶುಭ. ಅಮೃತಗಳಿಗೆ ಶುಭವಾಗಿರುತ್ತದೆ. ರಾಹು ಕಾಲ ಪೂಜೆ ಮಾಡಬಹುದು. ದುರ್ಮುಹೂರ್ತದಲ್ಲಿ ಯಾವುದೂ ಮಾಡಬಾರದು. ಶುಭ ಪಂಚಕ ಮುಹೂರ್ತದಲ್ಲಿ ಎಲ್ಲ ಕಾರ್ಯಗಳು ಮಾಡಬಹುದು. ಈಗ ನಾವು ನೋಡ್ತೀವಿ ಬೆಳಗ್ಗೆ 6:43 ಸಿಂಹರಾಶಿಯವರಿಗೆ ತೊಂದರೆ ಇದೆ, ಅಂದರೆ ಚಂದ್ರಾಷ್ಟಮವಿದೆ. ಆದ್ದರಿಂದಾಗಿ ಸಿಂಹರಾಶಿಯಲ್ಲಿ ಹುಟ್ಟಿದವರು ಅಂದರೆ ಅದರಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3: ಮಕ, ಪುಬ್ಬ, ಇದು ಎಲ್ಲ ಪಾದಗಳು, ಮತ್ತು ಉತ್ತರ ನಕ್ಷತ್ರದ 1ನೇ ಪಾದದವರೆಗೆ ದೋಷ ಉಂಟು. ಇವರು ಮಾತ್ರ ಸ್ವಲ್ಪ ನಿಧಾನ, ಪರಿಹಾರ ಮಾಡಿಕೊಳ್ಳಿ. ಬೆಳಿಗ್ಗೆ 9:03 ಮೇಲೆ 9:50 ದುರ್ಮುಹೂರ್ತ ಒಳ್ಳೆಯದಲ್ಲ. 9:38 ರಿಂದ 11:06 ಯಮಕಂಡ ಕಾಲ. ಮಧ್ಯಾಹ್ನ 1:59 ರಿಂದ 2:41 ಮೃತ್ಯು ಅಂದರೆ ಮರಣ, ಒಳ್ಳೆಯದಲ್ಲ. ಮಧ್ಯಾಹ್ನ 3:29 ರಿಂದ ಸಂಜೆ 4:57 ರಾಹು ಕಾಲ. ರಾತ್ರಿ 9:29 ರಿಂದ 11:01 ವಿಷಕಾಲ. ರಾತ್ರಿ 11:39 ಮೇಲೆ ರಾತ್ರಿ 1:07 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದನ್ನು ನೋಡಿಕೊಳ್ಳಿ. ಈ ಸಮಯಗಳಲ್ಲಿ ಯಾವುದನ್ನು ಪ್ರಾರಂಭ ಮಾಡಬಾರದು. 6:43 ರಿಂದ ಸಿಂಹರಾಶಿಗೆ ಚಂದ್ರಾಷ್ಟಮ ಅಂತಂತೀವಿ. ಆದರೂ ಬೇರೆಯವರಿಗೆಲ್ಲ 6:43 ರಿಂದ 9:01 ಶುಭವಾಗಿದೆ.
11 ಗಂಟೆ 8 ನಿಮಿಷದ ಮೇಲೆ 1:57ವರೆಗೂ ಶುಭವಾಗಿದೆ. 2:43ರಿಂದ 3:27ವರೆಗೂ ಶುಭವಾಗಿದೆ. ಸಂಜೆ 4:59ರಿಂದ 9:27ವರೆಗೂ ಶುಭವಾಗಿದೆ. ರಾತ್ರಿ 11:03ರಿಂದ 11:37ವರೆಗೂ ಶುಭವಾಗಿದೆ. ರಾತ್ರಿ 1 ಗಂಟೆ 9 ನಿಮಿಷದಿಂದ ದಿನ ಪೂರ್ತಿ ಅಂದರೆ ರಾತ್ರಿ ಬೆಳಗಾಗುವವರೆಗೂ ಶುಭವಾಗಿದೆ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಕೆಲವು ಟೈಮ್ ಅಂತೀವಿ ಶುಭ ಹೋರೆಗಳಿರುತ್ತದೆ, ಶುಭವಾಗಿರುವಂಥ ಮುಹೂರ್ತಗಳಿರುತ್ತದೆ. ಉದಾಹರಣೆ 6:43ರಿಂದ 6:47ವರೆಗೂ ಶುಭ ಪಂಚಕ ಮುಹೂರ್ತ ಅಂತ ಇದೆ. ಪಂಚಕ ಅಂತ ಒಂದು ವಿಷಯ, ಇದರಲ್ಲಿ ಇದು ಶುಭ ಪಂಚಕ. ಆದ್ದರಿಂದ ನಾವು ಫಸ್ಟೇ ಹೇಳಿದಂತೆ ಇರೋದರಲ್ಲಿ 6:43ರಿಂದ 6:47 ಇನ್ನೂ ಸೂಪರ್ ಆಗಿದೆ ಅಂತ. 4 ನಿಮಿಷ ಅಷ್ಟೇ, ಆದರೂ ಉತ್ತಮವಾಗಿರುವಂಥವು. ಅದೇ ಸಮಯದಲ್ಲಿ 6:43ರಿಂದ 12:35ವರೆಗೂ ಸರ್ವಾರ್ಥ ಸಿದ್ಧಿಯೋಗವಿದೆ. ಇನ್ನೂ ಶುಭ ಸಮಯ ಅಂತಂದರೆ ಲಾಭದ ಸಮಯ ಬರೋದು ಬೆಳಗ್ಗೆ 8:11ಕ್ಕೆ ಸ್ಟಾರ್ಟ್ ಆಗಿ 9:38ವರೆಗಿರುತ್ತದೆ. ಆದರೂ ನಾವು ಕೊಟ್ಟಿರುವ ಸಮಯಗಳನ್ನು ನೀವು ನೋಡಿದ್ರೆ ಲಾಭದ ಸಮಯದಲ್ಲಿ 8:11ನ ಮೇಲೆ 9 ಗಂಟೆ ಒಳಗಡೆ ಅಂದರೆ 9 ಗಂಟೆ 1 ನಿಮಿಷ ಒಳಗಡೆ ಲಾಭ ಶುಭವಾಗಿರುತ್ತದೆ. ಸೇಮ್ ಟೈಮಲ್ಲಿ 8:15ರಿಂದ ನಾವು ಕೊಟ್ಟಿರುವಂಥ 9:01ವರೆಗೂ ಅಮೃತ ಗಳಿಗೆಯೂ ಕೂಡಿ ಬರುತ್ತದೆ. ಇರೋದರಲ್ಲಿ ಇದು ಒಂದು ಒಳ್ಳೆಯ ಸಮಯ ಅಂತ ಲೆಕ್ಕಕ್ಕೆ ತಗೋಬೋದು. ಮತ್ತು ಶುಕ್ರ ಹೊರೆ, ಈ ಶುಕ್ರ ಹೊರೆ ಕೂಡ ಅಂದರೆ ಹೆಣ್ಣು ಮಕ್ಕಳಿಗೆ ಶುಭವನ್ನು ಕೊಡುವಂಥದ್ದು. ದೇವರ ಪೂಜೆಯನ್ನು ಮಾಡಬಹುದು. ಇದು 8:40ನ ಮೇಲೆ 9:38ವರೆಗಿದೆ. ಆದರೂ ನಾವು ಕೊಟ್ಟಿರುವಂಥ ಈ ಶುಕ್ರ ಹೊರೆ ಬರಬೇಕು ಅಂತಂದರೆ 6:43 ಮೇಲೆ ಅಂತಂದರೆ ಇಲ್ಲಿ ನಾವು 8:40 ಅಂತ ತಗೋಬೋದು. 8:40ರಿಂದ 9 ಗಂಟೆ 1 ನಿಮಿಷದೊಳಗಡೆ ಶುಕ್ರ ಹೊರೆ ಇನ್ನೂ ಶುಭಕರವಾಗಿರುತ್ತದೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಮತ್ತೊಂದು ಒಳ್ಳೆಯ ಸಮಯಗಳು ಅಂತ ನಾವು ಹೋದರೆ ಸುಮಾರು ನಾವು ಹೇಳಿದಂಥ 11 ಗಂಟೆ 8 ನಿಮಿಷದ ಮೇಲೆ ಶುಭವಾಗಿದೆ ಅಂತಂದಿವಿ. ಈ ಸಮಯದಲ್ಲಿ 11:08ರಿಂದ 11:57ವರೆಗೂ ಮೇಷ ಲಗ್ನವಿದೆ. ಮೇಷ ಲಗ್ನ ಅಂತಂದಾಗ ಅಲ್ಲಿ ಗುರು ಕೂತಿರುತ್ತದೆ ಕುಂಡಲಿಯಲ್ಲಿ. ಮತ್ತು ಇನ್ನೊಂದು ವಿಷಯ ಅಂತ ನಾವು ಹೋದರೆ ಅಭಿಜಿತ್ ಮುಹೂರ್ತ. ಈ ಅಭಿಜಿತ್ ಮುಹೂರ್ತ ನಮಗೆ ಬರುವಂಥ ದಿನ ಈ ದಿನದಲ್ಲಿ 12 ಗಂಟೆ 11 ನಿಮಿಷದ ಮೇಲೆ 12:57ವರೆಗೂ ಶುಭಕರವಾಗಿದೆ. ಖಂಡಿತ ಈ ಸಮಯ ಅಭಿಜಿತ್ ಮುಹೂರ್ತವನ್ನು ಎಮರ್ಜೆನ್ಸಿ ಮುಹೂರ್ತಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಬಹುದು. ಸೇಮ್ ಟೈಮಲ್ಲೇ ಗುರು ಹೊರೆಯನ್ನು ಬರುತ್ತದೆ. ಈ ಸಮಯ ಶುಭಕರವಾಗಿರುತ್ತದೆ. ಅಂದರೆ 12:34ರಿಂದ 1:32 ಮಧ್ಯಾಹ್ನದವರೆಗೂ ಗುರು ಹೊರೆ. ಆದ್ದರಿಂದ ಇದೂ ಶುಭವೇ. ಆಮೇಲೆ ಇನ್ನು ಮಧ್ಯಾಹ್ನ ಮೇಲೆ ನಾವು ಕೊಟ್ಟಿರುವಂಥ ಒಳ್ಳೆಯ ಟೈಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಷ್ಟೆಲ್ಲ ಅನುಕೂಲಕರವಾಗಿರುತ್ತದೆ. ಮತ್ತು ಇವತ್ತಿನ ನಕ್ಷತ್ರ ಪ್ರಕಾರ ಎಂದಿನಂತೆ ನಾವು ಹೇಳ್ತೀವಿ ಶುಭ ನಕ್ಷತ್ರಗಳು. ಇವತ್ತಿರುವಂಥ ನಕ್ಷತ್ರಗಳು 2 ನಕ್ಷತ್ರಗಳು. ಆದರೂ ಇವತ್ತು ಚತುರ್ಥಿ ಮುಗಿದ ನಂತರ ಮಧ್ಯಾಹ್ನದ ಮೇಲೆ ನಾವು ಹೇಳಿವೆ ಪಂಚಮಿಯಲ್ಲಿ ಮುಹೂರ್ತ ಕಾರ್ಯಗಳು ಶುಭ ಯಾವುದಾದರೂ ಮಾಡಬಹುದು. ಹಂಗಾಗಿ ಇವತ್ತಿನ ಚತುರ್ಥಿ ಮುಗಿಯೋದೇ ಮಧ್ಯಾಹ್ನ 2:43 ಅಂದ. ಈ 2:43ನ ಮೇಲೆ ಚತುರ್ಥಿ ಮುಗಿದ ನಂತರ ಪಂಚಮಿ ಬರೋದರಿಂದ ಆಮೇಲೆ ಬರುವ ಯಾವ ನಕ್ಷತ್ರವಾದರೂ ಶುಭವೇ. ಆದ್ದರಿಂದ ಇದರಲ್ಲಿ ಗಮನ ಕೊಡಿ. ಯಾಕೆಂತಂದರೆ ಪಂಚಮಿ ಬರುವ ಸಮಯದಲ್ಲಿ ಉತ್ತರಾಭಾದ್ರ ನಕ್ಷತ್ರ ಮುಗಿದು ರೇವತಿ ನಕ್ಷತ್ರ ಇರುತ್ತದೆ. ಹಂಗಾಗಿ ಪಂಚಮಿಯು ರೇವತಿಯು ಕೂಡಿ ಬರುವ ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಇವತ್ತು ಯಾರಿಗೆಲ್ಲ ಉತ್ತಮವಾಗಿರುತ್ತೆ ಅಂತ ನಕ್ಷತ್ರ ರಾಶಿಯ ಮೇಲೆ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನದವರೆಗೂ ಮಿತ್ರಧಾರೆ, ಸ್ವಲ್ಪ ವ್ಯಯ ಖರ್ಚುಗಳಷ್ಟೇ. ಆನಂತರ 12:35 ಮೇಲೆ ದಿನ ಪೂರ್ತಿ ಪರಮ ಮಿತ್ರಧಾರೆಯಾಗಿ, ಹಂಗಾಗಿ ಇವತ್ತಿನ ದಿನ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ನಿಮಗೆ 12:35 ಮೇಲೇ ಚೆನ್ನಾಗಿರೋದು, ನೋಡ್ಕೊಂಡು ಮಾಡಿ. ಕೃತಿಕಾ ನಕ್ಷತ್ರ ಮೇಷರಾಶಿ ಅನುಕೂಲ, ಸ್ವಲ್ಪ ವ್ಯಯ ಮಧ್ಯಾಹ್ನದವರೆಗೂ, ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಆನಂತರ ನಿಮ್ಮ ನಕ್ಷತ್ರಕ್ಕೆ ಅಷ್ಟು ಹೇಳ್ಕೊಳ್ಳುವಂತೆ ಇಲ್ಲ. ಆದರೆ ನಿಮ್ಮ ಮನೆಯಲ್ಲಿರುವ ನಿಮ್ಮ ಶ್ರೀಮತಿ ಅಥವಾ ನಿಮ್ಮ ಯಜಮಾನರು, ಮಕ್ಕಳು, ತಂದೆ ತಾಯಿಗಳು ಅಂದರೆ ಹಿರಿಯರು
ಇವರ ನಕ್ಷತ್ರ ಪ್ರಕಾರ ಶುಭಕರವಾಗಿರುವಂಥ ನಕ್ಷತ್ರಗಳು ಯಾವುದು ಅಂತ ಗಮನಿಸ್ಕೊಳ್ಳಿ. ನಾವು ಎಲ್ಲ ನಕ್ಷತ್ರಕ್ಕೆ ಕೊಟ್ಟಿರ್ತೀವಿ. ಅವರ ಹೆಸರ ಮೇಲೆ ಏನಾರು ಮಾಡುವಂಥದ್ದಾದರೆ ಮಾಡಬಹುದು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಅನುಕೂಲವು ಇಷ್ಟಾರ್ಥ ಸಿದ್ಧಿಯು ಶುಭಕರವಾಗಿ ಮಧ್ಯಾಹ್ನದವರೆಗೆ ಇರುತ್ತದೆ, ಅಂದರೆ 12:35ವರೆಗೂ. ಆನಂತರ ಸ್ವಲ್ಪ ಯೋಚನೆ ಮಾಡಬೇಕು. ಇದು ನಿಮ್ಮ ನಕ್ಷತ್ರಕ್ಕೆ ಮಾತ್ರ, ಜನರಲ್ ಆಗಿ ಚೆನ್ನಾಗಿದೆ. ಕೆಲವರು ನನಗೆ ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ, ಬರೀ ಹೆಸರ ಮೇಲೆ ಅಂತಂದರೆ ಹೆಸರ ಮೇಲೆ ನೋಡಿ, ಇಲ್ಲಾಂದರೆ ದೇವರನ್ನ ಕೈ ಮುಗಿದು ಮಧ್ಯಾಹ್ನದ ಮೇಲೆ ಮಾಡುವುದು. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಮಧ್ಯಾಹ್ನದ ಮೇಲೇ ಶುಭಕರವಾಗಿರೋದರಿಂದ ಖಂಡಿತ ನಿಮಗೆ ಮಧ್ಯಾಹ್ನ 12:35 ಮೇಲೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಮಧ್ಯಾಹ್ನ 12:35ವರೆಗೂ ಆರೋಗ್ಯವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ, ಚೆನ್ನಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಬೆಳಗ್ಗೆಯಿಂದ 12:35ವರೆಗೂ ಚೆನ್ನಾಗಿದೆ, ಅಭಿವೃದ್ಧಿ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನ 12:35 ಮೇಲೆ ಶುಭವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಧ್ಯಾಹ್ನದ ಒಳಗಡೆ ಸಂಪತ್ತು, ಉದ್ಯೋಗ, ಅಭಿವೃದ್ಧಿ, ಅಂದರೆ ಕೆಲಸ ಕಾರ್ಯಗಳಲ್ಲಿ ಉನ್ನತ ಇದೆಲ್ಲ ಕೂಡಿ ಬರುವಂಥ ದಿನ ಇದು. ಮಧ್ಯಾಹ್ನದ ಒಳಗಡೆ ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಆದರೂ ಚತುರ್ಥಿ ಇದೆ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ, ಸಂಪತ್ತಿದೆ. ಆದ್ದರಿಂದ ಮಧ್ಯಾಹ್ನದ ಒಳಗಡೆ ಶುಭವಾಗಿದೆ. ಆಮೇಲೆ ಬೇಕು ಅಂತಂದರೆ ನಿಮ್ಮ ನಕ್ಷತ್ರಕ್ಕಿಲ್ಲ, ಆದರೂ ಮನೆಯಲ್ಲಿರುವ ಬೇರೆ ನಕ್ಷತ್ರಗಳು ಅವರ ಹಸ್ತಾಂತರ ಮಾಡಿಸ್ಕೊಳ್ಳಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದ ಮೇಲೆ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಧ್ಯಾಹ್ನದ ಒಳಗಡೆ ಶುಭಕರವಾಗಿದೆ ನಿಮಗೆ, ನಿಮ್ಮ ನಕ್ಷತ್ರಕ್ಕೆ, ನಿಮ್ಮ ರಾಶಿಗೆ. ಮಕಾ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆಯೂ ಇದೆ. ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಅದರಲ್ಲೂ ಮಧ್ಯಾಹ್ನ ಮೇಲೆ ಅಂತಂದರೆ 12:35 ಮೇಲೆ ಅಂತಂದರೆ ಇನ್ನಷ್ಟು ಚೆನ್ನಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಮಧ್ಯಾಹ್ನದ ಮೇಲೆ 12:35 ಮೇಲೆ ಶುಭಕರವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಮಧ್ಯಾಹ್ನದೊಳಗೆ 12:35 ಒಳಗಡೆ ಚೆನ್ನಾಗಿದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ. ಇದರಲ್ಲಿ ಹೇಳಿರುವಂಥ ಕೆಲವು ನಕ್ಷತ್ರಗಳು ರಿಪೀಟ್ ಆಗ್ಬೋದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುವಂಥ ಒಳ್ಳೆಯದು ಬೇರೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಗೆ ಮತ್ತೆ ರಿಪೀಟ್ ಹೇಳ್ತೀವಿ ಕೆಲವು ವಿಷಯಗಳು. ಮಧ್ಯಾಹ್ನದ ಮೇಲೆ ಚೆನ್ನಾಗಿರುತ್ತದೆ ಅಂತ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಚೆನ್ನಾಗಿರುತ್ತದೆ. ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ಮಿತ್ರಧಾರೆ ಉಂಟು, ಪರಮ ಮಿತ್ರಧಾರೆಯೂ ಕೂಡ ಕೂಡಿ ಬರುತ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯವರಿಗೆ ಟೆನ್ಷನ್ ಇದೆ, ರೋಗ ಭಯವಿದೆ. ಟೆನ್ಷನ್ ಬಿಟ್ಟುಬಿಡಿ. ರೋಗ ಭಯವನ್ನು ಅಂದರೆ ಆಹಾರ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡ್ರೆ ದೋಷವಿಲ್ಲ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲ, ರೋಗ ಭಯ ಈ ರೀತಿ ಇದೆ. ಆದರೂ ಮಧ್ಯಾಹ್ನದ ಮೇಲೆ ಸರಿಯಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಅನುಕೂಲ, ದ್ರವ್ಯ ಲಾಭ ಎಲ್ಲವೂ ಅನುಕೂಲಕರವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದ ಮೇಲೇ ಅನುಕೂಲ ಬರೋದು. ನಿಮ್ಮ ಕಾರ್ಯಗಳು ಮಧ್ಯಾಹ್ನದ ಮೇಲೆ ಆಗಲಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಧ್ಯಾಹ್ನದವರೆಗೂ ಶುಭಕರವಾಗಿದೆ. ಆನಂತರ ಯೋಚನೆ ಮಾಡಿಕೊಳ್ಳಿ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಕ್ಷೇಮವು, ಧನಹಾನಿಯೂ ಉಂಟು, ಹಂಗಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಧ್ಯಾಹ್ನದ ನಂತರ ಅನುಕೂಲಕರವಾಗಿದೆ. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು. ಸಂಪತ್ತು ಧನಹಾನಿ ಅಂತಂದರೆ ಬರುವಂಥದ್ದನ್ನು ಇರುವಂಥದ್ದನ್ನು ಭದ್ರವಾಗಿಟ್ಕೊಂಡ್ರೆ ದೋಷವಿಲ್ಲ. ಇದೆಲ್ಲ 12:35ವರೆಗೂ, ಆಮೇಲೆ ಸರಿ ಇಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಸಂಪತ್ತಿದೆ, ಅಂದರೆ ವರಮಾನ ಚೆನ್ನಾಗಿರುತ್ತದೆ. ಆರೋಗ್ಯವು ಚೇತರಿಸ್ಕೊಳ್ತೀರ. ಮಧ್ಯಾಹ್ನದ ಮೇಲೆ ಶುಭಕರವಾಗಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದ ಮೇಲೆ ಅನುಕೂಲಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಮಧ್ಯಾಹ್ನದವರೆಗೂ ಅನುಕೂಲಕರವಾಗಿ ಪರಮ ಮಿತ್ರ ತಾರೆಯಾಗಿ ಶರೀರ ಸುಖವು ಕೂಡಿ ಬಂದಿರುವಂಥ ದಿನವಿದು. ಒಳ್ಳೆಯ ರೀತಿಯಲ್ಲಿ